ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ಟಫ್ಡ್ ಶೆಲ್ ಪಾಸ್ತಾ ಮಾಡ್ತಾ ಇದ್ದೀನಿ. ಇದು ತುಂಬಾ ಯುನಿಕ್ ಆದಂಥ ಪಾಸ್ತಾ ರೆಸಿಪಿ. ರೆಗ್ಯುಲರ್ ಪಾಸ್ತಾ ಥರ ಅಂತ ಖಂಡಿತ ಅಲ್ಲ. ಇದರಲ್ಲಿ ಜಂಬೋ ಪಾಸ್ತಾ ಶೆಲ್ಸ್ಗೆ ಸ್ಟಫಿಂಗ್ ಹಾಕಿ ಅದನ್ನು ಬೇಕ್ ಮಾಡ್ತೀವಿ. ಸೊ ಇವತ್ತಿನ ಈ ಯುನಿಕ್ ಆದಂಥ ಪಾಸ್ತಾ ರೆಸಿಪಿನ ಶುರು ಮಾಡೋಣ. ಸೊ ಈ ಒಂದು ಪಾಸ್ತಾ ಮಾಡೋದಕ್ಕೆ ಮೊದಲಿಗೆ ನಾವು ಜಂಬೋ ಪಾಸ್ತಾ ಶೆಲ್ಸ್ನ ತಗೋಬೇಕು. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದ್ದ ಹಾಗೆ ಸ್ವಲ್ಪ ಉಪ್ಪು ಮತ್ತು 1-2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನೀರು ಕುದಿಯೋದಕ್ಕೆ ಶುರುವಾದಮೇಲೆ ಇವಾಗ ನಾನು ಜಂಬೋ ಪಾಸ್ತಾ ಶೆಲ್ಸ್ನ ಹಾಕ್ತಾ ಇದ್ದೀನಿ. ಈ ಪಾಸ್ತಾ ಎಲ್ಲ ಬಾಯ್ಲ್ ಆಗಬೇಕು. ನೀವು ಪ್ಯಾಕೆಟ್ ಇನ್ಸ್ಟ್ರಕ್ಷನ್ಸ್ ನೋಡಿಕೊಂಡು ಇದನ್ನು ಬಾಯ್ಲ್ ಮಾಡ್ಕೋಬೋದು. ಸೊ ಇವಾಗ ನಾನು ಇದನ್ನು ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನೊಂದು ಬೇರೆ ಬಾಣಲೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಒಂದು 2-3 ನಿಮಿಷ ಫ್ರೈ ಮಾಡ್ಕೋಬೇಕು ಅಷ್ಟೇ. ಒಂದು 2-3 ನಿಮಿಷ ಪಾಲಕನ್ನ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾನಿಲ್ಲಿ ಕ್ರಂಬಲ್ ಮಾಡಿರುವಂಥ ಪನ್ನೀರ್ ಹಾಕೋತಾ ಇದ್ದೀನಿ. ಇದು ನಾನು ಹೋಮ್ ಮೇಡ್ ಪನ್ನೀರ್ ಯೂಸ್ ಮಾಡಿದ್ದೀನಿ. ಇದ್ರ ರೆಸಿಪಿ ಬೇಕಾದರೆ ನನ್ನ ಚಾನಲಲ್ಲಿ ಈಗ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಪನ್ನೀರ್ನ ಕೂಡ ಒಂದು 2 ಮಿನಿಟ್ಸ್ವರೆಗೂ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು. ಪನ್ನೀರ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋವಂಥದ್ದು ಏನೂ ಇರೋದಿಲ್ಲ. ಸೊ ಇವಾಗ ನಾನಿಲ್ಲಿ ಚೀಸ್ ಹಾಕ್ತಿದ್ದೀನಿ. 1 ಸ್ಲೈಸ್ ಚೀಸ್ ಹಾಕಿ 2 ಸ್ಮಾಲ್ ಚೀಸ್ ಕ್ಯೂಬ್ಸನ್ನು, ಪ್ರೋಸೆಸ್ ಚೀಸ್ ಕ್ಯೂಬ್ಸನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಚೀಸ್ ಮೆಲ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಮತ್ತು ಈ ಸ್ಟಫಿಂಗ್ ಏನಿದೆ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬೇಕು. ಅಲ್ಲಿವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ, ಯಾಕಂದರೆ ಚೀಸಲ್ಲೂ ಕೂಡ ಉಪ್ಪಿರುತ್ತೆ. ಸೊ ಜಾಸ್ತಿ ಉಪ್ಪನ್ನು ಹಾಕೋ ಹಾಗಿಲ್ಲ. ಇದು ಪೂರ್ತಿ ಡ್ರೈ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಒಂದು 2 ಮಿನಿಟ್ಸ್ವರೆಗೂ. ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ನಾನಿವಾಗ ಇದನ್ನು ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಬೇರೆ ಬಾಣಲಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಿಕೊಂಡು ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾವಿವಾಗ ಇಲ್ಲೊಂದು ಮಾರಿನಾರ ಸಾಸ್ ಅಂದರೆ ಒಂದು ರೆಡ್ ಸಾಸನ್ನು ರೆಡಿ ಮಾಡ್ಕೋಬೇಕು. ಅದಕ್ಕೆ ಒಂದು 3-4 ಒಣಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಫ್ರೈ ಆದಮೇಲೆ ಒಂದು 2 ಮೀಡಿಯಮ್ ಸೈಜ್ ಟೊಮ್ಯಾಟೋನ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರಫ್ಲಿ ಆಗಿ ಕಟ್ ಮಾಡ್ಕೋಬೋದು. ಸೊ ಇವಾಗ ನಾವೇನು ಪಾಸ್ತಾನ ಬಾಯ್ಲ್ ಮಾಡಿಟ್ಕೊಂಡಿದ್ದೀವಿ, ನಾವು ಮಾಡಿಟ್ಕೊಂಡಿರುವಂಥ ಸ್ಟಫಿಂಗ್ ಏನಿದೆ ಅದನ್ನು ಇದರೊಳಗಡೆ ಫಿಲ್ ಮಾಡ್ಕೋಬೇಕು. ಒಂದು ಅರ್ಧ ಫಿಲ್ ಮಾಡಿಕೊಂಡ್ರೆ ಸಾಕು, ಪೂರ್ತಿ ಫಿಲ್ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಈ ಸ್ಟಫಿಂಗನ್ನು ಕೂಡ ಫಿಲ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲ ಪಾಸ್ತಾ ಶೆಲ್ಸ್ಗೂ ಕೂಡ ಇದೇ ರೀತಿ ಸ್ಟಫಿಂಗ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇಲ್ಲಿ ಟೊಮ್ಯಾಟೋಸ್ ಕೂಡ ಸಾಫ್ಟ್ ಆಗ್ತದೆ. ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆಗೋವರೆಗೂ ಒಂದು 5-10 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ನಾನಿವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಸೊ ಇವಾಗ ನಾನು ಮಿಕ್ಸ್ಡ್ ಹರ್ಬ್ಸ್ ಅಥವಾ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಚಿಲ್ಲಿ ಪೌಡರ್ನೇ ಹಾಕೋಬೋದು. ಟೊಮ್ಯಾಟೋಸ್ ಎಲ್ಲ ಸಾಫ್ಟ್ ಆದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಚೀಸ್ ಕ್ಯೂಬ್ನ ಹಾಕ್ಕೊಂಡು ಇದನ್ನು ಒಂದು ಸ್ಮೂತ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸಾಸ್ ರೆಡಿ ಆಗಿದೆ. ನಾನಿಲ್ಲೊಂದು ಗ್ಲಾಸ್ ಜಾರ್ ತೊಗೊಂಡಿದ್ದೀನಿ. ನೀವು ಗ್ಲಾಸ್ ಜಾರ್ ತೊಗೋಬೇಕು ಅಂತಲೇ ಏನಿಲ್ಲ, ಯಾವ ಪಾತ್ರೆ ಬೇಕಾದರೂ ತೊಗೋಬೋದು. ನಾನು ಮೈಕ್ರೋವೇವಲ್ಲಿ ಇದನ್ನು ಸ್ವಲ್ಪ ಬೇಕ್ ಮಾಡೋದ್ರಿಂದ ನಾನು ಗ್ಲಾಸ್ ಜಾರ್ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ನಾವು ಮಾಡಿಟ್ಕೊಂಡಿರುವಂಥ ಸಾಸ್ ಏನಿದೆ ಅದನ್ನು ಅಸೆಂಬಲ್ ಮಾಡ್ಕೋಬೇಕು. ಸಾಸ್ ಹಾಕಿದ್ಮೇಲೆ ನಾನಿವಾಗ ಪಾಸ್ತಾ ಶೆಲ್ಸ್ ಏನು ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ ಆ ಪಾಸ್ತಾ ಶೆಲ್ಸ್ನೆಲ್ಲ ಇಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ನಾನು ಹೇಳಿದಾಗೆ ಈ ರೆಸಿಪಿ ತುಂಬಾ ಯುನಿಕ್ ಆಗಿರುತ್ತೆ. ನೀವು ಒಂದು ಸರಿ ಖಂಡಿತ ಟ್ರೈ ಮಾಡಿ. ರೆಗ್ಯುಲರ್ ಪಾಸ್ತಾ ಯಾವಾಗಲೂ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ನಾನು ಇದನ್ನು ಮೈಕ್ರೋವೇವಲ್ಲಿ ಬೇಕ್ ಮಾಡ್ತೀನಿ. ಸೊ ನಾನು ಕನ್ವೆಕ್ಷನ್ ಮೋಡ್ 180 ಡಿಗ್ರಿ ಸೆಲ್ಸಿಯಸಲ್ಲಿ 10 ಮಿನಿಟ್ಸ್ ಕನ್ವೆಕ್ಷನ್ ಮೋಡಲ್ಲಿ ಹಾಕ್ಕೊಂಡು ಆಮೇಲೆ
10 ನಿಮಿಷ ಇದನ್ನು ಚೀಸೆಲ್ಲ ಮೆಲ್ಟ್ ಆಗೋವರೆಗೂ ಬೇಕ್ ಮಾಡ್ಕೋತೀನಿ ಅಷ್ಟೇ. ಇವಾಗ ಪಾಸ್ತಾ ಶೆಲ್ಸನ್ನೆಲ್ಲ ನಾನಿಲ್ಲಿ ಅರೇಂಜ್ ಮಾಡಿಟ್ಕೊಂಡಿದ್ದೀನಿ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಸಾಸನ್ನ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಮತ್ತೆ ಸಾಸ್ ಸ್ಪ್ರೆಡ್ ಮಾಡ್ಕೋಬೇಕು ಅಂತ ಏನು ಕಂಪಲ್ಸರಿ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು, ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ನಾನು ಹಾಕ್ತಾ ಇದ್ದೀನಿ ಅಷ್ಟೇ. ಇವಾಗ ಇದ್ರ ಮೇಲೆ ನಾನು ಚೀಸ್ ಹಾಕಬೇಕು. ಸೊ ನಾನಿಲ್ಲಿ ಮೊಜರೆಲ್ಲಾ ಚೀಸ್ ಯೂಸ್ ಮಾಡ್ತಿದ್ದೀನಿ. ನೀವು ಯಾವ ಚೀಸ್ ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಮ ಹತ್ರ ಪ್ರೋಸೆಸ್ ಚೀಸ್ ಇದ್ದರೆ ಪ್ರೋಸೆಸ್ ಚೀಸ್ ಕೂಡ ಹಾಕೋಬೋದು. ಸೊ ಚೀಸ್ ಕೂಡ ಹಾಕ್ಕೊಂಡು ನಾನು ಮೈಕ್ರೋವೇವ್ನಲ್ಲಿ ಬೇಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದು ರೆಡಿ ಆಗಿದೆ. ತುಂಬಾ ಯುನಿಕ್ ಮತ್ತು ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಈ ಒಂದು ಪಾಸ್ತಾ ಶೆಲ್ಸ್ ರೆಸಿಪಿ. ಸೊ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಇದೇ ಥರ ಇನ್ನೂ ರೆಸಿಪೀಸ್ನ ನೋಡೋದಕ್ಕೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.